ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಮೊನ್ನೆ ಆದ ಹೆಲ್ತ್ ಇಶ್ಯೂ ಬಗ್ಗೆ ಹೇಳ್ತೀನಿ. ನನಗೆ ಜಾನ್ವರಿಯಲ್ಲಿ B12 ಅದು ನಾವು ನಾನ್ ವೆಜ್ ತಿಂದಿದ್ರೆ ಬರುತ್ತಂತೆ. ಅದು ನಾವು ನಾನ್ ವೆಜ್ ಅದು ತಿನ್ನಬೇಕು. ಅದು ನಾನ್ ವೆಜ್ಜಲ್ಲೇ ಬರೋದು, ಬೇರೆ ಯಾವುದ್ರಲ್ಲೂ ವಿಟಮಿನ್ B12 ಸಿಗೋದಿಲ್ಲ. ಅದು ಅದರಿಂದ ಏನಾಗಿತ್ತು ಅಂದರೆ ನನಗೆ ಬ್ಲಡ್ ಎಲ್ಲ ಕಡಿಮೆ ಆಗಿಬಿಟ್ಟಿತ್ತು. ಎಷ್ಟು ಬಂದಿತ್ತು ಅಂದರೆ 3.3 ಬಂದುಬಿಟ್ಟಿತ್ತು. ಆವಾಗ ಅಷ್ಟೊಂದು ಬರಬಾರ್ದು, ಬ್ಲಡ್ಡು ಅಷ್ಟೊಂದು ಕಮ್ಮಿ ಆಗಬಾರ್ದು, ಆದರೆ ತುಂಬ ಡೇಂಜರು. ಆಮೇಲೆ ನನಗೆ ಆಂಬುಲೆನ್ಸಲ್ಲಿ ಬ್ಲಡ್ ತರಿಸ್ತಾಯಿದ್ರು. 4 ಬಾಟ್ಲ್ ತರಿಸಿದ್ರು, ಹಾಕಿದ್ರು. ಒಂದೊಂದು ಬಾಟ್ಲಿಗೂ 1800 ರೂಪಾಯಿ ಆ ಥರ ಚಾರ್ಜ್ ಮಾಡಿದ್ರು. ನನ್ನ ಕೈಯಲ್ಲಿ ಸ್ಟೆಪ್ಸ್ ಹತ್ತಕ್ಕಾಗ್ತಾ ಇರಲಿಲ್ಲ. ಯಾವಾಗಲೂ ಮಲ್ಕೊಂಡೇ ಇರಬೇಕು. ಅಡುಗೆ ಮಾಡೋಕ್ಕೆ ಅನ್ನಕ್ಕಿಡೋಕ್ಕಾಗ್ತಾ ಇರಲಿಲ್ಲ. ಅನ್ನ ನೋಡಿದ್ರೆ ವಾಮಿಟ್ ಬರೋದು, ನನಗೆ ಆಗ್ತಾನೇ ಇಲ್ಲ. ಆ ಥರ ಆಗಿತ್ತು. ಆಮೇಲೆ ನನ್ನ ವೆಯ್ಟ್ ಬಂದು 45 kgs ಬಂದುಬಿಟ್ಟಿತ್ತು. 45 kgs ಬಂದಿತ್ತು. ಆಮೇಲೆ ನಾನೇನು ಮಾಡಿದೆ ಅಂದರೆ ಹಾಸ್ಪಿಟ್ಲಿಂದ ಬಂದೆ. ಎದ್ದೊಳಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ದಿವಸ ಬಂದು ಮಾಡಿದ್ರು. ಅವ್ರೇನು ಮಾಡಿದ್ರು ಅಂದರೆ ಅವ್ರಿಗೆ ಬೇಕಾದಂಗೆ ಮಾಡೋದು, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಅದು ನಮಗೆ ಸೆಟ್ ಆಗಲ್ಲ. ಆವಾಗ ನಾನು 1 kg ಕೂಡ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ. ಎಷ್ಟು ಫ್ರೂಟ್ಸು, ಎಷ್ಟು ವೆಜಿಟೇಬಲ್ಸು, ತರಕಾರಿ ಎಲ್ಲ ತಿಂತಾಯಿದ್ದೆ. ನನ್ನ ವೆಯ್ಟೇ ಇನ್ಕ್ರೀಸ್ ಆಗಲಿಲ್ಲ. ಆವಾಗ ಆಮೇಲೆ ನಾನು 4 ಗಂಟೆಗೆ ಎದ್ದು ನಾನೇ ನನ್ನ ಕೆಲಸಗಳು ಮಾಡ್ಕೊಳ್ಳೋದು, ಮನೆ ಕೆಲಸ ಎಲ್ಲ. ಇವಾಗ ಎಲ್ಲರೂ ಮಾಮೂಲಿಯಾಗಿದ್ದಾಗ 2 ಅವರ್ ಮಾಡೋಳು 5 ಅವರ್ ಆಗ್ತಾಯಿತ್ತು ನನಗೆ ಆ ಕೆಲಸಗಳು ಮಾಡೋದಕ್ಕೆ. ನಿಧಾನಕ್ಕೆ ಒಂದೊಂದೇ ಮಾಡಿಕೊಂಡು ರಿಕವರ್ ಮಾಡಿಕೊಂಡೆ, ಹೆಲ್ತಿ ಆದೆ. ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಮಗೆ ನಾವೇ ಅಂದ್ಕೊಂಡು ನಾವು ಹೋದರೆ ಎಲ್ಲಾನು ಜಯಿಸ್ತೀವಿ. ಯಾವುದೂ ಅಸಾಧ್ಯ ಇಲ್ಲ. ಯಾವತ್ತೂ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಎಂಥದನ್ನಾದ್ರೂ ಯಾರೂ ಇಲ್ಲ ನನಗೆ, ನಾನೊಬ್ಬಳೇ ಎಲ್ಲ ಮಾಡಿಕೊಂಡು ಈಗ 10 kgs ಇನ್ಕ್ರೀಸ್ ಆಗಿದೆ. ಫುಲ್ಲು ಹೆಲ್ತಿ ಆಗಿದ್ದೀನಿ. ಯಾರೂ ಆಗಲ್ಲ. ಯಾರನ್ನ ನಂಬಲೂಬಾರ್ದು, ಯಾರ ಮೇಲೆ ಡಿಪೆಂಡ್ ಆಗಲೂಬಾರ್ದು. ನಾನು ಯಾವತ್ತೂ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡೋದ್ನ ದಿವಸಕ್ಕೆ ಸ್ವಲ್ಪ ಒಂದು ದಿವಸ 2 ದಿವಸಕ್ಕೆ 1 kg ಇನ್ಕ್ರೀಸ್ ಆಗ್ತಾ ಇದೆ. ಆಮೇಲೆ 15 ಡೇಸು 1 ಮಂತ್ ಆ ಥರ ಇನ್ನೊಂದು kg ಇನ್ಕ್ರೀಸ್ ಆಗೋದು. ಆ ಥರ ಇನ್ಕ್ರೀಸ್ ಫಸ್ಟ್ ಬಂದು ನೋಡ್ಕೊತಾ ಇದ್ರು. ಏನು ಮಾಡಿದ್ರು 1 kg ಇನ್ಕ್ರೀಸ್ ಆಗ್ತಾ ಇರಲಿಲ್ಲ. ಏನು ತಿಂದ್ರೂ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ. ಬರೀ ಯೋಚನೆಗಳೇ ತಲೆ ತುಂಬ. ಯಾವ ಕೆಲಸಗಳು ಮಾಡಿಕೊಂಡು ಓದ್ನೋ ಆವತ್ತಿಂದ ಹೆಲ್ತಿ ಆಗಿದ್ದೀನಿ. ಒಂದೊಂದು ಇನ್ಕ್ರೀಸ್ ಹಾಕ್ಕೊಂಡು ಒಂದೊಂದು ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೀನಿ. ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ಗಿಂತ ಬೇರೆ ದೊಡ್ಡದ ಶಕ್ತಿ ಯಾವುದೂ ಇಲ್ಲ. ಈ ಒಡವೆ, ಹಣ, ಅದಕ್ಕಿಂತ ಸೆಲ್ಫ್ ಕಾನ್ಫಿಡೆನ್ಸ್ ದೊಡ್ಡದು. ಅದಿದ್ರೆ ಏನನ್ನು ಬೇಕಾದರೂ ಜಯಿಸ್ಬೋದು.